ಆಸ್ತಿ ಎಲ್ಲನೂ ಕೂಡ ಇಂಪೋಸ್ಡ್. ಆ ಕಲ್ಟಿವೇಟೆಡ್ ಟ್ರಸ್ಟ್ ದಟ್ ಹ್ಯಾಸ್ ಬಿಕಮ್ ಬಿಲೀಫ್. ಆ ಬಿಲೀಫಲ್ಲಿ ಎಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಏನೋ ಸಿಗುತ್ತೆ ಅಂತ. ಎಲ್ಲ ದೇವಸ್ಥಾನಕ್ಕೆ ಹೋಗೋರ್ಗು ಕೂಡ ಏನೋ ಒಂದು ನಂಬಿಕೆ ಮೇಲೆ ಹೋಗ್ತಾ ಇದ್ದಾರೆ. ಆ ನಂಬಿಕೆ ಯಾರ್ದು? ಆ ನಂಬಿಕೆ ಯಾರೋ ಕೊಟ್ಟಿದ್ದು, ಅಥವಾ ಏನೋ ಹಂಗೆ ಬೆಳ್ಕೊಂಡ್ ಬಂದಿರೋದು. ಈ ನಂಬಿಕೆ ಈ ಜನ್ಮದ್ದಲ್ಲ, ಎಷ್ಟೋ ಜನ್ಮದಿಂದ ಹಿಂಗೆ. ಯಾರು ನಿಮ್ಮನ್ನ ಸತ್ಯ ನೋಡೋದನ್ನ ಕಲಿಸಕ್ಕೆ ಹೊರಟಿಲ್ಲ, ಎಲ್ಲ ನಂಬಿಸೋರೇನೆ. ನೀವು ನಂಬೋದನ್ನ ಕಲಿಸ್ತಾ ಇದ್ದಾರೆ ಹೊರತು ಸತ್ಯ ನೋಡೋದನ್ನ ಯಾರು ಕಲಿಸಿಲ್ಲ. ಮಕ್ಕಳು ಹುಟ್ಟಿದ ತಕ್ಷಣ ಅವ್ರು ಹೇಳೋದೇನು? ಈ ಮಾನವನ ಜನಾಂಗ ಕಳ್ಕೊಂಡಿರೋದು ಇದನ್ನೇ, ವಿಶ್ವಾಸ. ಈ ಸುಳ್ಳು ನಂಬಿಕೆನಲ್ಲಿ ಸೇರ್ಕೊಂಡ್ಬಿಟ್ಟು ಮಾನವನ ಜನಾಂಗವೇ ಅಧರ್ಮವಾಗಿದೆ, ನಿಜವಾದ ವಿಶ್ವಾಸ ಹೊರಟೋಗಿದೆ. ನಾನು ಎಲ್ಲರಿಗೂ ಹೇಳೋದಿಷ್ಟೇನೆ, ಆ ವಿಶ್ವಾಸ ಬರೋವರೆಗೂ ಏನನ್ನು ನಂಬೇಡ. ನಿನ್ನಲ್ಲಿ ವಿಶ್ವಾಸ ಹುಟ್ಟೋವರೆಗೂ ಏನನ್ನು ನಂಬೇಡ. ನೆವರ್ ಬಿಲೀವ್ ಇಫ್ ಯು ಕೆನಾಟ್ ಟ್ರಸ್ಟ್ ಅಂತ. ಇದೇ ನಾನ್ ಸಾರೋದು. ನೆವರ್ ಬಿಲೀವ್ ಇಫ್ ಯು ಕೆನಾಟ್ ಟ್ರಸ್ಟ್. ಇಟ್ ಈಸ್ ಬೆಟರ್ ಟು ಡೌಟ್. ಇಟ್ ಈಸ್ ಬೆಟರ್ ಟು ಡೌಟ್ ಅಂತ ಹೇಳ್ತಾ ಇರ್ತೀನಿ. ನೀ ಸಂಶಯ ಪಟ್ಟರೂ ಪರವಾಗಿಲ್ಲ, ಯಾರೋ ಹೇಳಿದ್ದನ್ನು ನಂಬೇಡ, ನಿನಗೆ ಬರೋವರೆಗೂ ಬಿಡಬೇಡ. ನೋಡಿ, ಯಾವಾಗ ನಾವು ನಮ್ಮ ಸತ್ಯ, ನಮ್ಮೊಳಗಾಗೋ ಅನುಭವ, ಆ ಸತ್ಯ ವಿಶ್ವಾಸ ಅದ್ರ ಕಡೆ ಗಮನ ಕೊಡ್ತೀವಿ, ಆಗ ಒಂದು ಪಾಸಿಬಿಲಿಟಿ ಇರುತ್ತೆ. ನಮಗೆ ಒಂದು ಡೌಟ್ ಬಂದು ನಾವೇ ಹುಡ್ಕೊಂಡು ಹೋಗ್ಬೇಕು, ಆಗ ಟ್ರಸ್ಟ್ ಬರುತ್ತೆ, ಆಗ ಡಂಬಾಚಾರ ಆಗುದಿಲ್ಲ. ನೋಡಿ, ಡೌಟುಗಳು ಬರುತ್ತೆ, ಡೌಟುಗಳು ಬರಲಿ ಅಂತ ನಾನು ಹೇಳ್ತಾ ಇರೋದು. ಡೌಟುಗಳು ಕಾಡತ್ತೆ, ಡೌಟುಗಳು ಕಾಡ್ಲಿ. ಆ ಪಾಸಿಟಿವ್ ಡೌಟ್ ಬಂದಾಗಲೇ ಪಾಸಿಟಿವ್ ಟ್ರಸ್ಟ್ಗೆ ಪಾಸಿಬಿಲಿಟಿ ಇರೋದು. ಆ ಪಾಸಿಟಿವ್ ಡೌಟ್ ಬರಲಿ, ಸುಮ್ಮನೆ ನಂಬೇಡಿ, ಆಗ ಪಾಸಿಟಿವ್ ಆಗಿ ನಿಮಗೆ ಆ ಸತ್ಯದ ಕಡೆ ಗಮನ ಬರುತ್ತೆ. ಇಲ್ಲಿ ನಾವು ಬೇರೆಯವರ ನಂಬಿಕೆಗಳ ಬಗ್ಗೆ ಮಾತಾಡ್ತಾ ಇಲ್ಲ, ಬೇರೆಯವ್ರ ಜೊತೆ ಕಂಪೇರು ಮಾಡ್ಕೊಳ್ತಾ ಇಲ್ಲ. ಇದೇ ಆತ್ಮ ಸಂಶೋಧನೆ. ಯಾವಾಗ ನಾವು ಆತ್ಮ ಸಂಶೋಧನೆಗೆ ತೊಡಗ್ತೀವಿ, ಯಾರೋ ಹೇಳಿದ ನಂಬಿಕೆನ ನಾವು ನಂಬಕ್ ಹೋಗಲ್ಲ, ಬೇರೆಯವ್ರ ಬಗ್ಗೆ ಮಾತಾಡಕ್ಕೂ ಹೋಗಲ್ಲ. ಮೌನದಲ್ಲೇ ಸಾಗುತ್ತೆ ಈ ಒಂದು ಸಂಶಯ ನಮ್ಮ ಒಳಗಡೆ ಹುಟ್ಕೊಂಡ್ರೆ ಸತ್ಯ ಕಂಡುಹಿಡಿಲೇಬೇಕು ಅಂತ. ಇದನ್ನ ನಿಜವಾಗ್ಲೂ ಅಂಡರ್ ಕರೆಂಟ್ ಹೇಳ್ತೀನಿ, ಇದೇ ಆಂದೋಲನ, ಇದೇ ನಿಜವಾದ ಅಧ್ಯಾತ್ಮ ಆಂದೋಲನ. ಇಲ್ಲದೆ ಇರೋದನ್ನ ಅಸ್ಯೂಮ್ ಮಾಡಿ, ಇಲ್ಲದೆ ಇರೋದನ್ನ ಕಲ್ಪನೆ ಮಾಡಿ, ಇಲ್ಲದೆ ಇರೋದ್ರಿಂದ ಮನೋವಿಕಾರಕ್ಕೊಳಪಟ್ಟು ಭಯ ಬರೆಸ್ಕೊಂಡು ದೇವ್ರನ್ನ ಹುಡುಕೊಂಡು ಆತಂಕ ಪಟ್ಕೊಂಡು